ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುರಾ ದೇವೇಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸ್ಕಂದ ಮಾತೆನ ಪೂಜಿಸುವಂಥ ದಿನ, ನವರಾತ್ರಿಯ 5ನೇ ದಿನ ಆಗಿರುತ್ತೆ. ಇವತ್ತು ಬಂದು ವಿಶೇಷವಾಗಿ ಹಸಿರು ಬಣ್ಣನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಸಿರು ಅಂತ ಅಂದರೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಒಂದು ಶುಭಾರಂಭನ ಸೂಚಿಸುವಂಥ ಹಸಿರು ಬಣ್ಣ. ಅದಕ್ಕೋಸ್ಕರ ಎಲ್ಲರೂ ಇವತ್ತು ಹಸಿರು ಬಣ್ಣದ ಬಟ್ಟೆನ ಧರಿಸ್ಕೊತಾರೆ ಅನ್ನೋದು ತುಂಬಾ ವಿಶೇಷವಾಗಿರುತ್ತೆ. ಹಾಗೆ ಎಲ್ಲರೂ ಯಾರೆಲ್ಲ ನನ್ನ ವಿಡಿಯೋನ ಇನ್ನು ನೋಡಿಲ್ವೋ ಇವಾಗಲೇ ಹೋಗ್ಬಿಟ್ಟು ಡೇ 1ಇಂದ ನಾನು ನವರಾತ್ರಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಅಂತ ಕೂಡ ನೀವು ನೋಡ್ಬೋದು ಹೋಗ್ಬಿಟ್ಟು. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ನೈವೇದ್ಯಕ್ಕೆ ಪುಳಿಯೋಗರೆನ ರೆಡಿ ಮಾಡಿಕೊಂಡಿದ್ದೆ ಪ್ರಸಾದವಾಗಿ. ಆಮೇಲೆ ರೆಡಿ ಮಾಡಿಕೊಂಡೆಲ್ಲ ಮುಗಿದ ಮೇಲೆ ಹೂಗಳೆಲ್ಲ ಇಟ್ಟು ದೇವ್ರ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಎಲ್ಲ ರೆಡಿ ಆದಮೇಲೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪುಸ್ತಕಗಳನ್ನೂ ಕೂಡ ಓದಿದೆ. ಪುಸ್ತಕ ಎಲ್ಲ ಕೂತ್ಕೊಂಡು ಓದಾದ್ಮೇಲೆ ಹಾಗೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದೆ. ಆಮೇಲೆ ನನಗೆ ನೆನಪಾಯಿತು ನನ್ನದೇ ಅದು ವರ್ಕ್ ಇದೆ ಸ್ವಲ್ಪ ಅಂತ. ವರ್ಕ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬೇಗನೆ ಸಂಜೆ ಆಗಿಬಿಟ್ಟಿತ್ತು. ಸಂಜೆ ಆಗಿದ್ದರಿಂದ ನಮ್ಮ ಮನೆ ಪಕ್ಕ ಇದ್ದಿದ್ದ ದೇವಸ್ಥಾನಕ್ಕೆ ಹೋಗಿದ್ವಿ. ಆನ್ ದ ವೇ ಬರ್ತಾ ಹಾಗೇ ಪಪ್ಪ ನನಗೆ ಜ್ಯೂಸ್ ಕೊಡಿಸಿದ್ರು. ಜ್ಯೂಸ್ ಕುಡ್ಕೊಂಡು ಬಂದೆ, ಯಾಕಂದರೆ ಉಪವಾಸ ಇದ್ದೀನಲ್ಲ ಅದಕ್ಕೆ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಫೀಲಿಂಗ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಕೂತ್ಕೊಂಡು ಥಿಂಕ್ ಮಾಡ್ತಾಯಿದ್ದೆ ಏನು ಮಾಡಲಿ ನೆಕ್ಸ್ಟ್ ಅಂತ. ಏನೂ ಇಲ್ಲದಿದ್ದ ಕಾರಣ ಬರಿಬೇಕು ಅಂತ ಹಾಗೆ ಅನ್ನಿಸ್ತಾ ಇತ್ತು. ಹಾಗೆ ಪೆನ್ನು ಬುಕ್ಕು ತೊಗೊಂಡು ಕೂತ್ಕೊಂಡೆ. ಮನಸ್ಸಿಗೆ ಏನೇನೋ ಬರ್ತಾಯಿತ್ತು, ಅದನ್ನೇ ಬರಿತಾ ಇದ್ದೆ. ಇನ್ಮೇಲೆ ಅಂದ್ಕೊತಾ ಇದ್ದೆ ಏನಾದರೂ ಡೈಲಿ ಬರಿಬೇಕು ಅಂತ. ಬಿಫೋರ್ ಬರಿತಾ ಇದ್ದೆ, ಇವಾಗ ಬರಿಬೇಕು ಅನ್ನೋ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು. ಆದರೆ ಗೊತ್ತಿಲ್ಲ, ಇವತ್ತೇನೋ ಸುಮ್ಮನೆ ಮನಸ್ಸಿಗೆ ಬರ್ತಾಯಿತ್ತು ಬರಿಬೇಕು ಅಂತ, ಅದಕ್ಕೇನೋ ಬರೆದೆ. ಯಾರಿಗೆಲ್ಲ ಬರೆಯೋ ಅಭ್ಯಾಸ ಇದೆಯೋ ಕಮೆಂಟ್ ಮಾಡಿ ಗೈಸ್. ಹಾಗೆಯೇ ಏನೇನು ಬರೆದಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದನ್ನು ಓದೋಕ್ಕೆ ನನಗೂ ಕೂಡ ಇಷ್ಟನೇ ಇದೆ. ನಾನೇನು ಬರ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಾ? ಹಾಗಿದ್ರೆ ಕಮೆಂಟ್ ಮಾಡಿ ಗೈಸ್, ನಾನೇನು ಬರ್ತಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.